ದೇವರ ನಾಡಿನಲ್ಲಿ ಈಗ ಸರ್ಕಾರ ರಚನೆಯ ಕಸರತ್ತು ಶುರುವಾಗಿದೆ. ಒಂದು ಕಡೆಗೆ ತಮಿಳುನಾಡಿನಲ್ಲೂ ಅದೇ ಕಸರತ್ತು ನಡೀತಾ ಇದೆ. ಇತ್ತ ಕೇರಳದಲ್ಲೂ ಕೂಡ ಸರ್ಕಾರ ರಚನೆಯ ಕಸರತ್ತು ಜೋರಾಗಿರುವಂಥದ್ದು. ಎಡರಂಗವನ್ನು UDF ಸೋಲಿಸಿದ್ದು CM ಯಾರು ಆಗ್ತಾರೆ ಅನ್ನುವ ಕುತೂಹಲ ಇದೀಗ ಮೂಡಿದೆ. ರೇಸ್ನಲ್ಲಿ ಒಟ್ಟಾರೆಯಾಗಿ 4 ಹೆಸರುಗಳು ಸದ್ಯ ಕೇಳಿ ಬರ್ತಾ ಇರುವಂಥದ್ದು. ಅದರಲ್ಲಿ ಮುಂಚೂಣಿಯಲ್ಲಿ ಇರುವಂಥದ್ದು AICC ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ KC ವೇಣುಗೋಪಾಲ್ ಅವರ ಹೆಸರು. ಜೊತೆಗೆ ಕೇರಳದಲ್ಲಿ ವಿಪಕ್ಷ ನಾಯಕರಾಗಿದ್ದಂತಹ ಸತೀಶನ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಮತ್ತೊಬ್ಬರು ಹಿರಿಯ ನಾಯಕ ರಮೇಶ್ ಚಿನ್ನಿತಾಲ ಹೆಸರು ಕೇಳಿ ಬರ್ತಾ ಇದೆ. ಇದರ ಜೊತೆಗೆ ಮುಖ್ಯಮಂತ್ರಿ ರೇಸ್ನಲ್ಲಿ ಮತ್ತೊಂದು ಹೆಸರು ಕೂಡ ಇದೀಗ ಆ್ಯಡ್ ಆಗಿದೆ. ಅದು ಶಶಿ ತರೂರ್ ಅವರ ಹೆಸರು. ಯಾರಿಗೆ ಕೇರಳ CM ಸ್ಥಾನ ಒಲಿಯತ್ತೆ ಅನ್ನೋದು ಸದ್ಯದ ಕುತೂಹಲ. UDF LDF ವಿರುದ್ಧ ಭರ್ಜರಿ ಜಯವನ್ನು ಗಳಿಸಿದೆ. 102 ಸ್ಥಾನಗಳಲ್ಲಿ UDF ಗೆಲುವನ್ನು ಸಾಧಿಸಿರುವಂಥದ್ದು. ಈ ಹಿನ್ನೆಲೆಯಲ್ಲಿ UDFನಿಂದ ಸರ್ಕಾರ ರಚನೆಯ ಕಸರತ್ತು ಶುರುವಾಗಿದ್ದು KC ವೇಣುಗೋಪಾಲ್ ಸೇರಿದಂತೆ 4 ಹೆಸರುಗಳು ಕೇಳಿ ಬರ್ತಾ ಇದ್ದಾವೆ. 4 ಹೆಸರುಗಳು ಕೇಳಿ ಬರ್ತಾ ಇದೆ. ಅದರಲ್ಲಿ ಮುಂಚೂಣಿಯಲ್ಲಿ ಇರುವಂಥದ್ದು KC ವೇಣುಗೋಪಾಲ್ ಅವರ ಹೆಸರು. ಕೇರಳದಲ್ಲಿ UDF ಬಹುಮತ ಬರುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂಥದ್ದು KC ವೇಣುಗೋಪಾಲ್ ಅವರು. ಹಿರಿಯ ನಾಯಕರು, ಹೆಚ್ಚಿನ ಅನುಭವವನ್ನು ಹೊಂದಿರುವಂಥವರು. AICC ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ, ಕೆಲಸದ ಅನುಭವವನ್ನು ಹೊಂದಿದ್ದಾರೆ. ಇದೆಲ್ಲದರ ನಡುವೆ ಹೈಕಮಾಂಡ್ಗೂ ಕೂಡ ಅವರು ಆಪ್ತರಾಗಿದ್ದಾರೆ. ಹೀಗಾಗಿ ಮುಂಚೂಣಿಯಲ್ಲಿ CM ರೇಸ್ನಲ್ಲಿ ಅವರ ಹೆಸರು ಕೇಳಿ ಬರ್ತಾ ಇದೆ. 63 ವರ್ಷ ವಯಸ್ಸು KC ವೇಣುಗೋಪಾಲ್ ಅವರಿಗೆ. ಸಾಕಷ್ಟು ಅನುಭವವನ್ನು ಹೊಂದಿರುವಂತಹ ನಾಯಕ. ಹೀಗಾಗಿ ಅವರ ಹೆಸರು ಕೇಳಿ ಬರ್ತಾ ಇದೆ. ಇನ್ನು ರೇಸ್ನಲ್ಲಿ ಕೇಳಿ ಬರ್ತಾ ಇರುವಂತಹ 2ನೇ ಹೆಸರು VD ಸತೀಶನ್ ಅವರದ್ದು. VD ಸತೀಶನ್ ಅವರು ವಿಧಾನಸಭೆಯ ವಿಪಕ್ಷ ನಾಯಕರಾಗಿ ಕಾರ್ಯನಿರ್ವಹಿಸಿರುವಂತಹ ಅನುಭವವನ್ನು ಹೊಂದಿದ್ದಾರೆ. ಕಳೆದ 5 ವರ್ಷಗಳಿಂದಲೂ ಎಡರಂಗದ ಸರ್ಕಾರದ ವಿರುದ್ಧ ಹೋರಾಟವನ್ನು ಕೂಡ ಅವರು ಮಾಡ್ತಾ ಬಂದಿದ್ದರು. VD ಸತೀಶನ್ ಅವರಿಗೆ 62 ವರ್ಷ ವಯಸ್ಸು. ಮೈತ್ರಿ ಪಕ್ಷವಾದ IUML ಬೆಂಬಲವನ್ನು ಕೂಡ ಸತೀಶನ್ ಅವರು ಹೊಂದಿದ್ದಾರೆ. ಹೀಗಾಗಿ ಅವರ ಹೆಸರು ಕೂಡ ರೇಸ್ನಲ್ಲಿ ಇರುವಂಥದ್ದು CM ಸ್ಥಾನಕ್ಕಾಗಿ. ಮತ್ತೊಬ್ಬರು ವಯಸ್ಸಿನಲ್ಲಿ ಇವರೆಲ್ಲರಿಗಿಂತಲೂ ಹಿರಿಯ ನಾಯಕರಾಗಿರುವಂತಹ ರಮೇಶ್ ಚಿನ್ನಿತಾಲ, 70 ವರ್ಷ ವಯಸ್ಸು. ಹಿರಿಯ ರಾಜಕಾರಣಿ, ಅನುಭವಿ ರಾಜಕಾರಣಿ, ಸಾಕಷ್ಟು ಪ್ರಭಾವಿ ರಾಜಕಾರಣಿ ಕೂಡ. ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ. ಹೈಕಮಾಂಡ್ಗೂ ಕೂಡ ಇವರು ಸಹ ಅಷ್ಟೇ ಆಪ್ತರಾಗಿದ್ದಾರೆ. ಇನ್ನು ಈ 3 ಜನ ನಾಯಕರೇನಿದ್ದಾರೆ, KC ವೇಣುಗೋಪಾಲ್, VD ಸತೀಶನ್ ಮತ್ತು ರಮೇಶ್ ಚಿನ್ನಿತಾಲ, ಈ ಮೂವರೂ ಕೇರಳದಲ್ಲಿರುವಂತಹ ಪ್ರಬಲ ನಾಯರ್ ಸಮುದಾಯವನ್ನು ಪ್ರತಿನಿಧಿಸುವ ನಾಯಕರು, ಆ ಸಮುದಾಯಕ್ಕೆ ಸೇರಿದ ನಾಯಕರು. ಶಾಸಕರಲ್ಲಿ ವೈಯಕ್ತಿಕವಾಗಿ ಹೆಚ್ಚಿನ ಬೆಂಬಲಿಗರ ಪಡೆ ರಮೇಶ್ ಚಿನ್ನಿತಾಲ ಅವರು ಹೊಂದಿದ್ದಾರೆ. ಸೊ 3ನೇ ಹೆಸರು ರೇಸ್ನಲ್ಲಿರುವಂಥದ್ದು ರಮೇಶ್ ಚಿನ್ನಿತಾಲ. ಇನ್ನು 4ನೇ ವ್ಯಕ್ತಿ ಶಶಿ ತರೂರ್ ಅವರು. ಇವರು ರಾಷ್ಟ್ರಮಟ್ಟದಲ್ಲಿ ಜನಪ್ರಿಯರಾಗಿರುವಂತಹ ನಾಯಕ ಶಶಿ ತರೂರ್ ಅವರು. ಶಶಿ ತರೂರ್ ಅವರ ಹೆಸರು ಕೂಡ ಇದೀಗ ಮುಂಚೂಣಿಯಲ್ಲಿ ಬಂದಿರುವಂಥದ್ದು CM ರೇಸ್ನಲ್ಲಿ. ರಾಷ್ಟ್ರಮಟ್ಟದಲ್ಲಿ ಜನಪ್ರಿಯತೆಯನ್ನು ಹೊಂದಿದ್ದಾರೆ ಈ ನಾಯಕ ಶಶಿ ತರೂರ್ ಅವರು. ಅವರು ಕೂಡ CM ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ. ಏನು ಜನಸಾಮಾನ್ಯರಲ್ಲಿ ಹೆಚ್ಚಿನ ಬೆಂಬಲವನ್ನು ಶಶಿ ತರೂರ್ ಅವರು ಹೊಂದಿದ್ದಾರೆ. ಹೈಕಮಾಂಡ್ ಕೈಗೊಳ್ಳುವ ನಿರ್ಧಾರಗಳ ಮೇಲೆ ಈಗ ಶಶಿ ತರೂರ್ ಅವರ ಭವಿಷ್ಯವು ಕೂಡ ನಿರ್ಧಾರವಾಗುತ್ತೆ CM ಸ್ಥಾನದ ವಿಚಾರವಾಗಿ. ಕೇರಳದಲ್ಲಿ ಸದ್ಯ ಸರ್ಕಾರ ರಚನೆಯ ಕಸರತ್ತು ಜೋರಾಗಿದ್ದು CM ರೇಸ್ನಲ್ಲಿ 4 ಜನ ಪೈಪೋಟಿಯನ್ನು ನಡೆಸ್ತಾ ಇರುವಂಥದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.